ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡ ಅಕೌಂಟೆಂಟ್. ಇವತ್ತು ನಾವು TDS ಕರೆಕ್ಷನ್ ರಿಟರ್ನ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು, TDS ಕರೆಕ್ಷನ್ ರಿಟರ್ನ್ ಪ್ರಿಪೇರ್ ಮಾಡಕ್ಕೆ ನಮ್ಮ ಹತ್ರ ಯಾವ ಡೀಟೇಲ್ಸ್ ಇರಬೇಕು, ಮತ್ತೆ TDS ರಿಟರ್ನ್ ನಲ್ಲಿ ಪ್ಯಾನ್ ನ ಹೇಗೆ ಕರೆಕ್ಷನ್ ಮಾಡೋದು, ಮತ್ತೆ ಕರೆಕ್ಷನ್ ಮಾಡಿದ TDS ರಿಟರ್ನ್ ಅನ್ನ ಹೇಗೆ ಸಬ್ಮಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. TDS ಕರೆಕ್ಷನ್ ರಿಟರ್ನ್ ಅನ್ನ ಫೈಲ್ ಮಾಡಕ್ಕೆ ಮೊದಲು ನಾವು TDS ಕರೆಕ್ಷನ್ ರಿಟರ್ನ್ ರಿಕ್ವೆಸ್ಟ್ ಅನ್ನ ಕೊಡಬೇಕು. ಆ ಕರೆಕ್ಷನ್ ರಿಟರ್ನ್ ರಿಕ್ವೆಸ್ಟ್ ಅನ್ನ ಕೊಡ್ಲಿಕ್ಕೆ ನಾವು ಒಂದಷ್ಟು ಡೀಟೇಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಆ ಡೀಟೇಲ್ಸ್ ಯಾವ್ಯಾವು ಅಂದ್ರೆ ಒರಿಜಿನಲ್ TDS ರಿಟರ್ನ್ ನ ಅಕ್ನಾಲೆಜ್ಮೆಂಟ್ ನಂಬರ್, ಮತ್ತೆ ಒಂದು ಚಲನ್ನು, ಯಾವ ಚಲನ್ಗೆ ಮ್ಯಾಕ್ಸಿಮಮ್ 3 ಡಿಫರೆಂಟ್ ಡಿಡಕ್ಟೀಸ್ ಇರ್ತಾರೆ ಆ ಚಲನ ನಾವು ತಗೋಬೇಕು. ಇಲ್ಲಿ ನಾನು ಒಂದು ಚಲನ್ ತಗೊಂಡಿದ್ದೀನಿ, ಮತ್ತೆ ಆ ಚಲನಲ್ಲಿ 3 ಡಿಡಕ್ಟೀಸ್ ಇದ್ದಾರೆ. ಮತ್ತೆ ನಾನು ಒರಿಜಿನಲ್ TDS ರಿಟರ್ನ್ ನಲ್ಲಿ ಈ ಪರ್ಟಿಕ್ಯುಲರ್ ಪ್ಯಾನ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಅದು ಆಕ್ಚುಲಿ ರಾಂಗ್. ನಾನು ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಯಾನ್ ಅನ್ನ ಮೆನ್ಷನ್ ಮಾಡಬೇಕು, ಅಂದ್ರೆ ಕರೆಕ್ಷನ್ ಮಾಡಬೇಕು. ಈ ಪ್ಯಾನ್ ಅನ್ನ ತೆಗೆದುಬಿಟ್ಟು ಈ ಪ್ಯಾನ್ ಅನ್ನ ಅಲ್ಲಿಗೆ ಹಾಕಬೇಕು. ಬನ್ನಿ ನಾವು TDS ಕರೆಕ್ಷನ್ ರಿಟರ್ನ್ ಅನ್ನ ಹೇಗೆ ರಿಕ್ವೆಸ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. TDS ಕರೆಕ್ಷನ್ ರಿಟರ್ನ್ ಅನ್ನ ಪ್ರಿಪೇರ್ ಮಾಡಕ್ಕೆ ನಾವು TDS cpc.gov.in ವೆಬ್ ಪೋರ್ಟಲ್ ಗೆ ವಿಸಿಟ್ ಮಾಡಬೇಕು. ನಂತರ ಇಲ್ಲಿರೋ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ಇಲ್ಲಿರೋ ಡಿಡಕ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಯೂಸರ್ ID, ಪಾಸ್ವರ್ಡ್, ಟ್ಯಾನ್ ಆಫ್ ದ ಡಿಡಕ್ಟರ್ ನ ಕೇಳುತ್ತೆ. ಈ 3 ಡೀಟೇಲ್ಸ್ ಗಳನ್ನ ನಾವು ಫಿಲ್ ಮಾಡ್ಕೋಬೇಕು. ಈ 3 ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿರೋ ವೆರಿಫಿಕೇಶನ್ ಕೋಡ್ ಅನ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಮಾಡಬೇಕು. ಲಾಗಿನ್ ಆದ ನಂತರ ನಾವು ಇಲ್ಲಿರೋ ಡಿಫಾಲ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ರಿಕ್ವೆಸ್ಟ್ ಫಾರ್ ಕರೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವು ಇಲ್ಲಿ ಫೈನಾನ್ಷಿಯಲ್ ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ನಾವು ಯಾವ ಕ್ವಾರ್ಟರ್ ರಿಟರ್ನ್ ಅನ್ನ ಕರೆಕ್ಷನ್ ಮಾಡ್ತಿದೀವಿ ಆ ಕ್ವಾರ್ಟರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಯಾವ ಫಾರ್ಮ್ ಟೈಪ್ ಅನ್ನ ಕರೆಕ್ಷನ್ ಮಾಡ್ತಿದೀವಿ ಆ ಫಾರ್ಮ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಕರೆಕ್ಷನ್ ಕ್ಯಾಟಗರಿಯಲ್ಲಿ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿರೋ ಸಬ್ಮಿಟ್ ರಿಕ್ವೆಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಈಗ ಸಕ್ಸಸ್ಫುಲ್ ಆಗಿ ಕರೆಕ್ಷನ್ ರಿಟರ್ನ್ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಇಲ್ಲಿರೋ ಗೋ ಟು ಟ್ರ್ಯಾಕ್ ಕರೆಕ್ಷನ್ ರಿಕ್ವೆಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ವ್ಯೂ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ನೋಡಬಹುದು, ನಾವು ಈಗ ತಾನೇ ಕರೆಕ್ಷನ್ ಗೆ ರಿಕ್ವೆಸ್ಟ್ ಮಾಡಿದ ರಿಟರ್ನ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಂತರ ಇಲ್ಲಿರೋ ಸ್ಟೇಟಸ್ ನಲ್ಲಿರೋ ಅವೈಲಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಾವು ಇಲ್ಲಿರೋ ನಾರ್ಮಲ್ KYC ವ್ಯಾಲಿಡೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟ್ ನಾವು ಇಲ್ಲಿ ಒರಿಜಿನಲ್ TDS ರಿಟರ್ನ್ ನ ಅಕ್ನಾಲೆಜ್ಮೆಂಟ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನಂತರ ಚಲನ್ BSR ಕೋಡ್ ಅನ್ನ ಎಂಟರ್ ಮಾಡಬೇಕು. ನಂತರ ಚಲನ್ ಡೇಟ್ ಅನ್ನ ಎಂಟರ್ ಮಾಡಬೇಕು. ನಂತರ ಚಲನ್ ಸೀರಿಯಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನಂತರ ಚಲನ್ ಅಮೌಂಟ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ನಾವು 3 ಪ್ಯಾನ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಮೌಂಟ್ ಗಳನ್ನ ಇಲ್ಲಿ ಎಂಟರ್ ಮಾಡಬೇಕು. ನಾವು ಎಲ್ಲಾ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಿ ಆದ್ಮೇಲೆ ಇಲ್ಲಿರೋ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಈ ಪರ್ಟಿಕ್ಯುಲರ್ ವಿಂಡೋ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿರೋ ಪ್ರೊಸೀಡ್ ವಿತ್ ಟ್ರಾನ್ಸಾಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಗೆ ಈಗ ಕರೆಕ್ಷನ್ ರಿಟರ್ನ್ ಎನೇಬಲ್ ಆಯ್ತು. ಈಗ ನಾವು ಇಲ್ಲಿರೋ ಟೈಪ್ ಆಫ್ ಕರೆಕ್ಷನ್ ಅಲ್ಲಿ ಪ್ಯಾನ್ ಕರೆಕ್ಷನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದ್ರೆ ನಾನು ಪ್ಯಾನ್ ಅನ್ನ ಇಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿರೋ ವ್ಯೂ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿರೋ ವ್ಯಾಲಿಡ್ ಪ್ಯಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಾನು ಇಲ್ಲಿರೋ ಗ್ಲೋತಿಸ್ ಅಲ್ಲಿ ಕರೆಕ್ಟ್ ಪ್ಯಾನ್ ನ ಇಲ್ಲಿ ಎಂಟರ್ ಮಾಡ್ತೀನಿ. ಸೊ ನಾನು ಇಲ್ಲಿರೋ ಗ್ಲೋತಿಸ್ ನಲ್ಲಿ ಎಲ್ಲಾ ಪ್ಯಾನ್ ಅನ್ನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾನು ಕರೆಕ್ಟೆಡ್ ಪ್ಯಾನ್ ಅನ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ. ನಂತರ ಇಲ್ಲಿರೋ ಸಬ್ಮಿಟ್ ಕರೆಕ್ಷನ್ ಸ್ಟೇಟ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ಯಾವ ಕರೆಕ್ಷನ್ ಅನ್ನ ಮಾಡಿದೀರಾ ಅಂತ ಚೆಕ್ ಮಾಡ್ಕೊಬಹುದು. ಯಾವ್ದಾದ್ರು ಪ್ಯಾನ್ ಎರರ್ ಇದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೊಬಹುದು. ಮತ್ತೆ ಡಿಡಕ್ಟಿವ್ ಚೇಂಜಸ್ ಅನ್ನ ಇಲ್ಲಿ ಚೆಕ್ ಮಾಡ್ಕೊಬಹುದು. ನೀವು ಇಲ್ಲಿ ನೋಡಬಹುದು, ನಾನು ಈ 4
ಡಿಡಕ್ಟೀಸ್ಗೆ ಫ್ಯಾನ್ ಅನ್ನ ಕರೆಕ್ಷನ್ ಮಾಡಿದೀನಿ. ಅದಕ್ಕೆ ಈ ಪರ್ಟಿಕ್ಯುಲರ್ ಲೈನ್ ಐಟಮ್ಸ್ ಗಳು ನಂಗೆ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಮೊದಲೇ ನಮಗೆ ಇಲ್ಲಿ ಗ್ಲೋತಿಸ್ ಅಂತ ಇತ್ತು. ಈಗ ನಾನು ಕರೆಕ್ಟೆಡ್ ಫ್ಯಾನ್ ಅನ್ನ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಗ್ಲೋತಿಸ್ ಲಿಮಿಟೆಡ್ ಅಂತ ಚೇಂಜ್ ಆಗಿದೆ. ನಂತರ ಇಲ್ಲಿರೋ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ಕರೆಕ್ಷನ್ ರೆಡಿ ಫಾರ್ ಸಬ್ಮಿಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಪರ್ಟಿಕ್ಯುಲರ್ ಲೈನ್ ಐಟಮ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿರೋ ವ್ಯೂ ಸ್ಟೇಟ್ಮೆಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿರೋ ಸಬ್ಮಿಟ್ ಫಾರ್ ಪ್ರೊಸೆಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ರಿವೈಸ್ಡ್ ರಿಟರ್ನ್ ಪ್ರೊಸೀಡ್ ಮಾಡಕ್ ಮೊದಲೇ ಕಂಪ್ಯೂಟರ್ಗೆ DSC ಅನ್ನ ಫಿಕ್ಸ್ ಮಾಡ್ಕೊಂಡಿರಿ. ನಂತರ ನಾನು DSC ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಸೈನ್ ಮಾಡ್ತೀನಿ. ನಾನು DSC ಗೆ ಸೈನ್ ಮಾಡಿದ ಕೂಡಲೇ ರಿಟರ್ನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯ್ತು. ನೀವು ಈ ಪರ್ಟಿಕ್ಯುಲರ್ ವಿಂಡೋನ ಸ್ಕ್ರೀನ್ ಶಾಟ್ ಮಾಡಿ ರೆಫರೆನ್ಸ್ ಗೆ ಇಟ್ಕೊಬಹುದು. ಫ್ರೆಂಡ್ಸ್, ಇವತ್ತು ನಾವು TDS ಕರೆಕ್ಷನ್ ರಿಟರ್ನ್ ನ ಹೇಗೆ ರಿಕ್ವೆಸ್ಟ್ ಮಾಡೋದು ಮತ್ತೆ TDS ರಿಟರ್ನ್ ನಲ್ಲಿ ಪ್ಯಾನ್ ನಂಬರ್ ಅನ್ನ ಹೇಗೆ ಕರೆಕ್ಷನ್ ಮಾಡೋದು ಅಂತ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.